ಪ್ರತಿಯೊಬ್ಬರು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ಬೋದು, ನೀವು ಕಾಣ್ಬೋದು, ನಾವು ಮುಖ್ಯಮಂತ್ರಿ ಕಾಣ್ಬೋದು, ಕನಸು ಮುಖ್ಯಮಂತ್ರಿ ಕಾಣೋದು ಆಗೋದು. ಮುಖ್ಯಮಂತ್ರಿ ಪ್ರತಿಯೊಬ್ಬ ಸೀನಿಯರ್ ಅಲ್ಲ ಮಿನಿಸ್ಟರ್, ಸರ್, ಪ್ರತಿಯೊಬ್ಬ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತನು ಜನಗಳು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ಬೋದು. ಅದೇನು ತಪ್ಪಾದು? ನಾವು ತಪ್ಪು ಅಂತ ಹೇಳ್ತಾ ಇಲ್ವಲ್ರಿ? ತಪ್ಪು ಅಂತ ಅದ್ರಲ್ಲಿ ತಪ್ಪಿದೆ. ಯಾವುದೇ ಒಬ್ಬ ಮಂತ್ರಿ ಆಗಲಿ, ಒಬ್ಬ MLA ಆಗಲಿ, ಮುಖ್ಯಮಂತ್ರಿ ಕನಸು ಕಾಣೋದು ಅಷ್ಟೇ. ಆದ್ರೆ ನೀವು ತಿರ್ಕನ್ ಕನ್ಸು ಕಾಣ್ತಾ ಇದ್ದೀರಲ್ವಾ, ನನಸಾಗಲ್ಲ. ಒಂದ್ ನಿಮಿಷ ಸತ್ಯಪ್ರಕಾಶ್ ಅವರೇ, ನಾವ್ ಏನ್ ಕನಸು ಕಾಣ್ತಾ ಇದೀವಿ ಅಂತ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಹೇಳ್ತೀನಿ ನೋಡಿ. ನೀವೇನ್ ಮಾಡಿದ್ರಿ 1.5 ವರ್ಷದಿಂದ ಉಗಾದಿಯಲ್ಲಿ ಚೇಂಜ್ ಆಗುತ್ತೆ, ಸಂಕ್ರಾಂತಿಗೆ ಚೇಂಜ್ ಆಗುತ್ತೆ, ಅಟ್ಲೀಸ್ಟ್ ಒಂದ್ 3 ನಿಮಿಷ ಕೊಟ್ಟರೆ ಆಮೇಲೆ ನೀವೇ ಮಾತಾಡ್ರಿ, ನಾನು ಸುಮ್ಮನೆ ವೆರಿ ಗುಡ್. ಕನ್ನಡ ಬರುತ್ತೆ ನನಗೆ, ಓಕೆ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ತಿರುಕನ್ ಕನಸು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು 15 ದಿವಸಕ್ಕೆ ತಿರುಕನ್ ಕನಸು ಕಾಣ್ತಾ ಇದ್ದೀರಾ. ನೀವೇನ್ ಮಾಡ್ತೀರಾ? ಶಿವರಾತ್ರಿಗೆ ಚೇಂಜ್ ಆಗುತ್ತೆ, ಸಂಕ್ರಾಂತಿಗೆ ಚೇಂಜ್ ಆಗುತ್ತೆ, ಉಗಾದಿಗೆ ಚೇಂಜ್ ಆಗುತ್ತೆ, ದಸರಾಗ್ ಚೇಂಜ್ ಆಗುತ್ತೆ, ದೀಪಾವಳಿಗೆ ಚೇಂಜ್ ಆಗುತ್ತೆ, ಕ್ರಿಸ್ಮಸ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ 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 ಜನರನ್ನ ಮಂಕ್ ಬುದ್ಧಿ ಹರಿಸ್ತಾ ಇದ್ದಾರೆ. ಆದ್ರೆ ಏನು ಆಗಿಲ್ಲಲ್ವಾ, ಅದಕ್ಕೆ ನಿಮ್ದು ತಿರುಕನ್ ಕನಸು ಅಂತ ಹೇಳ್ತಾರೆ. ಆದ್ರೆ ಪಾಲಿಟಿಕ್ಸ್ ಇನ್ನ 2 ನಿಮಿಷ ಆಗಿಲ್ಲ, ಆದ್ರೆ ಪಾಲಿಟಿಕ್ಸ್ ಅಂದ್ರೆ ಆರ್ಟ್ ಆಫ್ ಪಾಸಿಬಿಲಿಟೀಸ್. ಎನಿ MLA, ಅದು DK ಶಿವಕುಮಾರ್ ಅಂತ ಮಹಾನ್ ನಾಯಕರು, ನಮ್ಮ KPCC ಅಧ್ಯಕ್ಷರು 4-5 ಸತಿ MLA ಆಗಿ, DCM ಆಗಿ, ಪಕ್ಷದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಅಭಿಲಾಷ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾರನ್ನು ಇಟ್ಕೋಬಹುದು, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ, ಅದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ಮಾತ್ರ ನಾನು ಹೇಳೋದು ಇಲ್ಲಿ ಬಂದಿರೋದು. ನೀವು ನನಗೆ ಮಾತಾಡೋದೇ ಬಿಡ್ತಾ ಇಲ್ಲ ಅಷ್ಟೇ. ಈಗ ಮಾತಾಡಿ ಈಗ. ಓಕೆ, ಈಗ ನಾನು ಮಾತಾಡೋವರೆಗೂ ಯು ಶುಡ್ ನಾಟ್ ಸ್ಪೀಕ್. ನಾವು ನಿಮ್ಮನ್ನ ಮಾತನ್ನು ಕೇಳಿಸ್ಕೊಂಡಿದೀವಿ 2 ನಿಮಿಷ, ನೀವು ನನ್ನ ಮಾತು I am a gentleman. I am a gentleman. Talk. It's good if you are a gentleman. Only if you can follow like what I am. ನೀವ್ ಏನಾದ್ರೂ ಆಗಿರಿ ಸರ್, ಅದ್ ನಿಮ್ ಮನೆಯವ್ರಿಗೆ ಒಳ್ಳೇದು, ನಮ್ಗೇನ್ ಆಗ್ಬೇಕಾಗಿಲ್ಲ. ಮಾತಾಡೋದ್ ಬಿಟ್ಟಿಲ್ಲಲ್ರಿ, ಕರೀತೀರಾ, ಮಾತಾಡೋದ್ ಬಿಡಲ್ಲ. ಬಿಟ್ಟಿಲ್ಲ ಸರ್, ಯಾಕೆ ಬಿಟ್ಟಿಲ್ಲ? ನೀವು ಸರಿಯಾದ ಪದಗಳನ್ನು ಬಳಸಿದ್ರೆ ಎಲ್ಲರೂ ಬಿಡ್ತಾ ಇದ್ವಿ. ಇವಾಗ ನಾನು ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ 15 ದಿವಸಕ್ಕೊಂದ್ಸಲ ತಿರ್ಕನ್ ಕನ್ಸ್ ಕಾಣ್ತಾ ಇದ್ದೀರಾ ನೀವು ಅಂತ ಮಾಧ್ಯಮಗಳಿಗೆ ಹೇಳಿದ್ರಿ. ಫಸ್ಟ್ ಆಫ್ ಆಲ್ ಎಲ್ಲಿ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ, ಅವತ್ತು ಬದಲಾಗುತ್ತೆ ಅಂತ ಯಾರು? ನಾನು ಮೊದಲನೇ ಪ್ರಶ್ನೆ, ಫಸ್ಟ್ ಆಫ್ ಆಲ್ ಇಫ್ ಯು ಆರ್ ಅ ಕಾಂಗ್ರೆಸ್ ಪರ್ಸನ್, ನಿಮಗೆ ಗೊತ್ತಾಗಬೇಕಾಗಿತ್ತು ಯಾವ ನಾಯಕರು ಎಂತೆಂಥ ಸಂದರ್ಭದಲ್ಲಿ ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಕೈಂಡ್ಲಿ ಸೆಂಡ್ ಒನ್ ಪೆನ್ ಡ್ರೈವ್. ಐ ವಿಲ್ ಏನಾದ್ರೊಳಗಡೆ ಎಲ್ಲ ಸಾಕ್ಷಿಗಳನ್ನ ಹಾಕ್ಬಿಟ್ಟು, ಆಲ್ ವಿಜುವಲ್ಸ್ ವಿತ್ ಸ್ಟೇಟ್ಮೆಂಟ್ಸ್ ಹಾಕ್ಬಿಟ್ಟು ನಿಮ್ಮ ಮನೆಗೆ ನಾವು ಕೊರಿಯರ್ ಮಾಡ್ತೀವಿ. ಒಂದು. ಎರಡನೇದು, 15 ದಿವಸಕ್ಕೊಂದ್ಸಲ ಕನಸು ಕಾಣೋ ಅಂತ ಅವಶ್ಯಕತೆ ಪವರ್ ಟಿವಿಗಾಗ್ಲಿ ಅಥವಾ ಕರ್ನಾಟಕದ ಯಾವ ಮಾಧ್ಯಮಕ್ಕಾಗ್ಲಿ, ನಿಮ್ಮ DCM CM ಆಗ್ಬೇಕು ಅಂತ ನಿಮ್ಮ DCM ಅಂದ್ಕೊಂಡ್ರೆ ಅದು ಅಭಿಲಾಷೆ. ಮಾಧ್ಯಮಗಳು ಹೇಳಿದ್ರೆ ಅದು ತಿರ್ಕನ್ ಕನ್ಸ. ನನ್ನ ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದ ಜನರ ಮನೆಗೆ ಹೋಗಿ ಭಿಕ್ಷೆ ಎತ್ತಿದಿರಲ್ಲ, ನಿಮ್ಮ ಪಕ್ಷದವ್ರ ಅಧಿಕಾರಕ್ಕೆ ಬರಕ್ಕೆ ಗ್ಯಾರಂಟಿ ಆಸೆ ತೋರಿಸಿ ನೀವು ತಿರುಕ್ರು. ಜೊತೆಗೆ 15 ದಿವಸಕ್ಕೊಂದ್ಸಲ ಒಬ್ಬೊಬ್ರು ಡೆಲ್ಲಿಗೆ ಹೋಗ್ಬಿಟ್ಟು ಕುರ್ಚಿಗೋಸ್ಕರ ಒದ್ದಾಡ್ತಿದಿರಲ್ಲ, ನೀವು ತಿರುಕ್ರು. ನಿಮ್ಮ ರಾಹುಲ್ ಗಾಂಧಿ ಕೈಗೆ ಸಿಗದೆ ಯಾರಿಗೋ ರಾಜ್ಯದ ಮುಖ್ಯಮಂತ್ರಿ ಪದವಿಯನ್ನ ಸರಿಯಾಗಿ ಡಿವೈಡ್ ಮಾಡಕ್ಕಾಗದೆ, ಆನ್ಸರ್ ಮಾಡಕ್ಕಾಗದೆ ತಿರುಗ್ತಾ ಇದಾರಲ್ಲ, ಅವರು ತಿರುಕ್ರು. ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಭಾರತದ ಬಗ್ಗೆ ಮಾತಾಡ್ತಾರಲ್ಲ ನಿಮ್ ರಾಹುಲ್ ಗಾಂಧಿ ತಿರ್ಕನ್ ಕನಸು ಕಾಣ್ತಾ ಇರೋದು. ನಿಮ್ಮ ತಿರ್ಕೆ ಪಕ್ಷಗಳನ್ನ ಹಿಡ್ಕೊಂಡು ನೀವು ಮಾಧ್ಯಮಗಳಿಗೆ ತಿರ್ಕೆ ಅಂತ ಮಾತಾಡ್ತೀರಾ ನೀವು.